ಹಲೋ ಗಾಯ್ಸ್, ಇವತ್ತು ನಾವು ಒಂದು ಕಾಡಿಗೆ ಬಂದಿದ್ದೇವೆ. ಈ ಕಾಡಲ್ಲಿ ಎಷ್ಟು ಮರಗಳಿದೆ, ಎಷ್ಟು ಒಂದು ಕಲ್ಲಿದೆ, ಅದೆಷ್ಟು ಚಂದ ಇದೆ ಅಂತ ಹೇಳಿ. ನಾವು ದಿನಾಲು ಪ್ಲೇಸಿಗೆ ಬರುವ ಪ್ಲೇಸಿಗೆ ಬಂದಿದ್ದೇವೆ. ಕಪ್ಪೆ ಮರಿ ಏನಾಯ್ತು? ಓಕೆ ಹೋಗುವ ಬಾ. ಫ್ರೆಂಡ್ಸ್, ಇದು ನಮ್ಮ ಮನೆಗೆ ಹೋಗೋ ದಾರಿ ನೋಡಿ, ಮಳೆಗಾಲದಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿ. ನಾವು ಇದು ತಾತ್ಕಾಲಿಕವಾಗಿ ಫಾರೆಸ್ಟ್ ಅವರು ಚರಂಡಿ ತೆಗೆದದ್ದು. ಅಲ್ಲಿ ನೀರು ಫುಲ್ ಆಗಿ ನಮ್ಮ ರೋಡ್ ಇಂದಲೇ ನೋಡಿ ಆ ಕಡೆ ಹೋದ್ರೆ ನಿಮಗೆ ದೊಡ್ಡ ಪಾದಕಲ್ಲು ಕಾಣ್ತದೆ, ಬಂಡೆಕಲ್ಲು. ಅದ್ರ ಎಲ್ಲ ಜಲಪಾತ ಬಂದಾಗ ಬರ್ತಾ ಇರ್ತದೆ ನೀರು. ಮಳೆ ಜಾಸ್ತಿ ಬರುವಾಗ ನೀವು ಅಲ್ಲಿ ನೀರು ಬರುವ ಸ್ಟೈಲ್ ನೋಡಿದ್ರೆ ಭಾರಿ ಚಂದ ಇರ್ತದೆ. ನೋಡಿ, ಇದು ನನ್ನ ಸಣ್ಣ ಮಗ, ನೋಡಿ ನನ್ನ ದೊಡ್ಡ ಮಗಳು ಅವಳು. ಅದೇ ಕಳಿಯಮ್ಮ. ಇಲ್ಲಿ ನೋಡಿ, ದೊಡ್ಡ ಕಲ್ಲು, ಕಮ್ಮಿ ಅಂದ್ರೆ ಸಹ 1 ಎಕರೆಗಿಂತ ಜಾಸ್ತಿ ಇದೆ ಈ ಕಲ್ಲಿನ ವಿಸ್ತಾರ. ನೀವು ಹೊಸದಾಗಿ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ನೀವು ಬೇರೆ ಕಡೆ ಎಲ್ಲ ಹೋಗಿ ನೀವು ಊಟಿ ಮೂನಾರೆಲ್ಲ ಹೋಗೋ ಬದಲು ನೋಡಿ, ನಮ್ಮ ಬೆಳ್ತಂಗಡಿಯಲ್ಲೇ ಇದೆ ಒಳ್ಳೆ ಶೂಟಿಂಗ್ ಸ್ಪೇಸ್. ಇಲ್ಲೆಲ್ಲ ನೀವು ಒಂದು ಫೋಟೋ ತೆಗೆದ್ರೆ ಭಾರಿ ಚೆನ್ನಾಗಿರ್ತದೆ. ಇನ್ನು ಮುಂದೆ ನಾವು ತೋರಿಸ್ತೇವೆ, ಇನ್ನೂ ತುಂಬಾ ಸೀನರಿ ಇರುವಂತ ಜಾಗಗಳಿದೆ. ಮಳೆಗಾಲ ಅಂತಲ್ಲ, ಯಾವ ಕಾಲದಲ್ಲಿ ನೀವು ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರ್ತದೆ. ಅಷ್ಟೊಂದು ಅದ್ಭುತವಾದ ದೃಶ್ಯಗಳಿವೆ. ಈಗ ನಾವು ಮುಂದೆ ಕೆಲವು ಸ್ಪಾಟ್ಗಳನ್ನ ತೋರಿಸ್ತೇವೆ. ಆ ಸ್ಪಾಟ್ಗಳನ್ನ ನೀವು ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಹೇಗಿದೆ ಅಂತೇಳಿ. ಮರದ ಒಳಗಡೆ ಬೀಗಲ್ ತರ ಇದೆ. ಗಾಳಿ ಎಂತ ಪ್ರಾಣಿ ಇರ್ತದೆ. ಎಂತೆಂತ ಗಿಡ ಇದೆ. ಔಷಧಿ ಮಾಡೋದು ಗಿಡಗಳಿದೆ. ಇಲ್ಲಿ ಮತ್ತೆ ತುಂಬಾ ಸಣ್ಣ ಮರ ಇರ್ತದೆ, ಕಲರ್ ಕಲರ್ ಹೂ ಇರ್ತದೆ. ಎಲ್ಲ ಮತ್ತೆ ಇಲ್ಲಿ ಪ್ರಾಣಿ ಇರ್ತದೆ. ಇದು ಎಲ್ಲ ಹಾಕಿರ್ತದೆ, ಹಾಕಿ ಎಲ್ಲ ಪ್ರಾಣಿಗಳಿರ್ತದೆ. ನೀವು ಬನ್ನಿ ಒಮ್ಮೆ ನೋಡಿ, ಎಲ್ಲ ಸಿಗ್ತದೆ. ಅಲ್ವಾ, ಕುಡಿಲಿಕ್ಕೆ ನೀರಾಗ್ಬೋದು, ಎಲ್ಲದಕ್ಕೆ ಆಗ್ತದೆ. ನೋಡಿ ಅದೆಲ್ಲ ಸಿಗ್ತದೆ. ಇದೇ ಮಾರ್ಗ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಗಡಾಯಿ ಕಲ್ಲಿದಲ್ವಾ,
ಗಡಾಯಿಕಲ್ನ ತಲಾ ಭಾಗ ನಮಗೆ ಇಲ್ಲಿಂದ ನೋಡ್ಬೋದು. ಆಗ ನಿಮಗೆ ಎಷ್ಟು ಗಡಾಯಿಕಲ್ಲು ಎಷ್ಟು ದೊಡ್ಡದಿದ್ರೆ ಗಡಾಯಿಕಲ್ನ ಹಿಂಭಾಗ ಹೇಗಿದೆ ಅಂತೇಳಿ ಈ ದಾರಿಯಿಂದಲೇ ಗೊತ್ತಾಗ್ತದೆ. ಬನ್ನಿ ಹೋಗುವ ಮುಂದೆ. ನೋಡಿ, ನಮ್ಮ ಮನೆ ಹತ್ರ ಇರುವಂತ ಫಾರೆಸ್ಟ್ ಹೊರಗಡೆ ಹೋದ್ರೆ ನಿಮಗೆ ಯಾವ್ದಾದ್ರು ಚಾರ್ಮಾಡಿ ಘಾಟಲ್ಲಿ ಆಗುಂಬೆ ಫಾರೆಸ್ಟ್ಗೆ ಹೋದಾಗ ಆಗ್ತದೆ. ನೋಡಿ, ಹತ್ತ ದೊಡ್ಡ ದೊಡ್ಡ ಮರಗಳಿದೆ ಮುಂದಗಡೆ. ಇಲ್ಲಿಂದ ಒಂದು 100 ಮೀಟರ್ ಹೋದ್ರೆ ಮನೆಗಳು ಸಿಗ್ತದೆ. ಅಲ್ಲಿಂದ ಇದು ಗಡಾಯಿಕಲ್ಲಿದೆ ಅಲ್ವಾ, ಗಡಾಯಿಕಲ್ಲಿಗೆ ಈ ಕಾಡು ಎಂಡ್ ಆಗ್ತದೆ. ಬಟ್ ಅಲ್ಲಿ ತನಕ ಮಾರ್ಗ ಇಲ್ಲ. ಇದೊಂದು 100 ಮೀಟರ್ ಮಾರ್ಗ ಇದೆ. ನಿಮಗೆ ಗಡಾಯಿಕಲ್ಲ ಅಡಿಭಾಗ ನಿಮಗೆ ತೋರಿಸಿಕೊಡ್ತೇನೆ, ಬನ್ನಿ ನೋಡು. ಸೂಪರ್. ನನಗೆ ಮಾತಾಡಿ ಡ್ಯಾಡಿ ಕೇಳು. ಡ್ಯಾಡಿ ಗಡಾಯಿಕಲ್ ಎಲ್ಲಿರೋದು? ಆದ್ರೆ ನಮಗೆ ಅದು ಸಮುದ್ರ ಮಟ್ಟದಿಂದ 1800 ಫೀಟ್ ಹೈಟ್ ಇರುವ ಕಾರಣ ನಮಗೆ ನಮ್ಮ ಗುಡ್ಡೆಯಿಂದ ಗಡಾಯಿಕಲ್ ಕಾಣ್ತದೆ. ಅದು ನಮ್ಮ ಗುಡ್ಡೆಯಿಂದ ಮಾತ್ರ ಅಲ್ಲ, ನಿಮಗೆ ಬೆಳ್ತಂಗಡಿ ತಾಲೂಕಲ್ಲಿ ಹೋದ್ರೆ ಗುರಾಂಕರೆಗೆ ಹೋದ್ರೂ ಕಾಣ್ತದೆ, ಉಜಿರೆಗೆ ಹೋದ್ರೂ ಕಾಣ್ತದೆ, ನೀವು ಧರ್ಮಸ್ಥಳಕ್ಕೆ ಹೋದ್ರೂ ಕಾಣ್ತದೆ, ನೀವು ಸೂರ್ಯ ದೇವಸ್ಥಾನದಲ್ಲಿ ನಿಂತರೂ ಕಾಣ್ತದೆ. ಅಷ್ಟು ದೊಡ್ಡದಿದೆ ಗಡಾಯಿಕಲ್ಲು. ಚಾರ್ಮಾಡಿ ಘಾಟಿಗೆ ಹೋದ್ರೆ ಅಲ್ಲಿ ಬೇರೆ ಬೆಟ್ಟ ಇದೆ, ಅದು ಇದನ್ನು ತಡೀತದೆ, ಹಾಗೆ ಅದು ಕಾಣುದಿಲ್ಲ. ಹೌದು, ದೊಡ್ಡದಂದ್ರೆ ಅದು ಪರ್ವತ ತರ ಇದೆ ಭೂಮಿ. ಅದು ನಿಮ್ಗೆ ಇಲ್ಲಿಂದ ಕಿಳಿ ನೋಡಿ ಗಾಯ್ಸ್, ಎಷ್ಟು ಚಂದಾಗಿದೆ ಮರಗಳು, ಗಿಡಗಳು. ಮತ್ತೆ ಇದೆಲ್ಲ ನೋಡಿ ಎಷ್ಟು ಚಂದದ್ದು ಗಿಡ, ಹೂ, ಮತ್ತೆ ಮರಗಳು, ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ. ನೋಡಿ, ಪುತ್ರ ಬೈಲಿಂದ ಗುರಿಂಗಾಲಿಂದ ಬಂದ್ರೆ ಇದು ಬರಗಾಣಿ ಅಂತ ಊರಿನ ಹೆಸರು. ಈ ಜಂಕ್ಷನ್ ಏನಿದೆ ಇದು ಇಲ್ಲಿಂದ ಒಂದು 4 ಮನೆ ಇದೆ. ಇದುವೇ ಲಾಸ್ಟ್, ಇಲ್ಲಿಗೆ ಕಾಂಗ್ರೆಸ್ ಸೈಡ್ ಮುಗಿತದೆ. ಅಲ್ಲಿ ಏನಿದೆ ಅದು ಅವರವರ ಪಬ್ಲಿಕ್ ಮನೆಗೆ ಇರುವಂಥ ಜಾಗಗಳು, ಖಾಸಗಿ ರಸ್ತೆಗಳು. ಈಗ ನಮಗೆ ನಾವು ತೋರಿಸ್ತೇನೆ ಸರ್ಪ್ರೈಸ್ ಅನ್ನ ತೋರಿಸ್ತೀನಿ, ಬನ್ನಿ ಹೋಗುವ. ಸ್ವಲ್ಪ ಮುಂದೆ ಹೋಗ್ಬೇಕು. ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಗಡಾಯಿಕಲ್ಲು ಹೇಗಿರ್ತದೆ ನೋಡಿ ಹಿಂದುಗಡೆ ತೋರಿಸ್ತೇನೆ. ನೋಡಿ ಎಷ್ಟು ಚಂದಾಗಿದೆ. ಅಮ್ಮ ನಂದ ಇಟ್ಟಿട്ടുണ്ട് ഇവരുടെ അല്ലേ അച്ഛേ വിളിച്ച് ഓടിക്ക് വെച്ചിട്ട് കാട്ടുമാങ്ങ
ನೋಡಿ ಇದರಲ್ಲೇ ರಿಕ್ಷಾ ಹೋಗ್ತದೆ, ಕಾರ್ ಹೋಗ್ತದೆ, ಇಲ್ಲಿನ ಎಲ್ಲ ಗಾಡಿಗಳು ಸಹ ಈ ರಸ್ತೆ ಮೇಲೆ ನಡೀತದೆ. ನಾವು ರಸ್ತೆ ಮೇಲೆ ಒಂದು ಡಾಂಬರ್ ರೋಡ್ ಒಂದು ಕಲ್ಲಿದ್ರೆ ನಮಗೆ ಭಯ ಆಗ್ತದೆ. ಇಲ್ಲಿ ರಸ್ತೆಗಳು ನೀವು ನೋಡಿದ್ರೆ ನಿಮಗೆ ತಲೆಬಿಸಿ ಆಗ್ತದೆ. ಬನ್ನಿ ಗಣೇಶ ಅಲ್ಲಿ ನೋಡಿ ಬನ್ನಿ. ಹಾಕಿಟ್ವ ನನ್ನಕ್ಕಿಂತ ಫಾಸ್ಟ್ ನನ್ನ ಮಗ ಸಮರ್ಥ ಓಡ್ತಾ ಇದ್ದಾನೆ. ನನ್ನನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾನೆ.